ಸಾಯಿರಾಮ್. ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಕಳೆದ ಸಂಚಿಕೆಯಲ್ಲಿ ಕುಲದೇವಿಯನ್ನು ಮರೆತರೆ ಏನಾಗುತ್ತೆ ಅಂದರೆ ಕುಲದೇವಿ ಆರಾಧನೆ, ಸ್ಮರಣೆ, ಸೇವಾ ಕೈಂಕರ್ಯನ ಮರೆತು ಬಿಟ್ರೆ ಏನಾಗುತ್ತೆ, ಕುಲದೈವನ ಆರಾಧನೆ, ಸೇವೆ ಮತ್ತು ಸ್ಮರಣೆ ಬಿಟ್ಟರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಳೆದ 2 ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಭಾಳ ವಿಶೇಷವಾಗಿ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಏನಪ್ಪ ಅಂತಂದರೆ, ನಾನೊಂದು ಕತೆ ಮೂಲಕ ಹೇಳ್ಕೊಂಡು ಹೋಗ್ತೀನಿ. ಕೊನೆ ನಿಮಗೆ ಗೊತ್ತಾಗತ್ತೆ ಈ ಎಪಿಸೋಡ್ ಏನಕ್ಕೆ ಮಾಡಿದ್ದೀನಿ ಅಂತೇಳಿ. ನನ್ನ ಹತ್ರ ಒಬ್ರು ಬಂದರು, ಮಗುನ ಎತ್ಕೊಂಡು ಬಂದರು. ಮಗುಗೆ 3 ವರ್ಷ ಆಗಿದೆ. 3 ವರ್ಷ ಆದಮೇಲೆ ಮಗು ಚೆನ್ನಾಗೇ ಇತ್ತು. 3 ವರ್ಷ ಆದ ತಕ್ಷಣವೇ ಆ ಮಗುಗೆ ವಿಪರೀತ ಕಾಯಿಲೆಗಳು ಜಾಸ್ತಿ ಆಯಿತು. ಕೊನೆಗೆ ಯಾವ ಲೆವೆಲ್ಗೆ ಹೋಯ್ತು ಅಂತಲೇ ಆ ಮಗು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆವೆಲ್ಗೆ ಅಂಥ ದೊಡ್ಡ ರೋಗಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಒಂದು ಕಾಯಿಲೆಗೆ ಔಷಧಿ ಕೊಟ್ಟರೆ ಇನ್ನೊಂದು ಕಾಯಿಲೆ, ಹೊಸ ಕಾಯಿಲೆ ಬರ್ತಾಯಿತ್ತು. ಇನ್ನೊಂದು ಕಾಯಿಲೆಗೆ ಅದು ಕ್ಯೂರ್ ಆಗಲಿ ಅಂತ ಒಂದು ಮಾತ್ರೆ ಕೊಟ್ಟರೆ, ಔಷಧಿ ಕೊಟ್ಟರೆ ಇನ್ನೊಂದು ಹೊಸ ಕಾಯಿಲೆ ಬರ್ತಿತ್ತು. ಆ ಮಗು ಸುಮಾರು 7 ತಿಂಗಳು ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿದೆ ನೋಡಿ. ಆ ತಂದೆ ತಾಯಿ ಬರೀ 7 ತಿಂಗಳು ಹಾಸ್ಪಿಟ್ಲಲ್ಲೇ ಕಾಲ ಕಳೆದಿದ್ದಾರೆ. ಒಬ್ಬ ಸ್ಕೂಲ್ ಟೀಚರ್ ಮಗು ಅದು. ಆ ಮಗುನ ತಂದೆ ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾರೆ, ತಾಯಿ ಹೌಸ್ ವೈಫು. 3 ವರ್ಷ ತನಕ ಚೆನ್ನಾಗಿತ್ತು. 3 ವರ್ಷ ಆದಮೇಲೆ ಮಗು ವಿಪರೀತ ಕಾಯಿಲೆ ಸಿಕ್ಕಾಕೊಂಡ್ಬಿಡ್ತು. ಆಮೇಲೆ ನಮ್ಮ ಹತ್ರ ಬಂದಮೇಲೆ ನಾನು ಏನು ಹೇಳಬೇಕು, ಬಾಲಾರಿಷ್ಟ ನಡೆಯುವಾಗ ಮಕ್ಕಳಿಗೆ ಹುಟ್ಟಿದ ಮೊದಲನೇ ದಿನದಿಂದ, ಮಕ್ಕಳು ಹುಟ್ಟಿದ ಫಸ್ಟ್ ಡೇಯಿಂದ 12 ವರ್ಷ ತನಕ ಬಾಲಾರಿಷ್ಟ ಅಂತ ನಡೀತದೆ. ಮಕ್ಕಳು ಬದುಕ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇರೋದಿಲ್ಲ. 12 ವರ್ಷ ದಾಟಿದ ಮೇಲೆ ಏನಾದ್ರು ಒಂದು ಅವರು ಈ ಥರ ಆಗ್ತಾರೆ, ಹಿಂಗಿರ್ತಾರೆ ಅಂತ ಹೇಳ್ಬೋದು. ಅದರಿಂದ ಈ ಒಂದು ಮಗುವಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಆ ಮಗು ದೇವರ ಹತ್ರ ಬೇಡ್ಕೊಂಡು ವರ ಪಡೆದು ಹುಟ್ಟಿದಂಥ ಮಗು ಅದು. ಅದು ಇವಾಗ ಸ್ಥಾಯಿ ಸ್ಥಿತಿಲಿದೆ. ಇದನ್ನೆಲ್ಲ ನೋಡಿದಾಗ ಅವ್ರು ಬಂದರು. ನಾವು ಡೀಟೇಲ್ ಅಬ್ಸರ್ವ್ ಮಾಡಿದಾಗ ನಾನೊಂದು ವಿಷಯ ಹೇಳಿದೆ, ನೀವು ಯಾವುದೋ ಒಂದು ದೇವರಿಗೆ ಒಂದು ಹರಕೆ ತೀರಿಸಿಲ್ಲ, ಹರಕೆ ತೀರಿಸಿಲ್ಲ ನೀವು. ಆದ್ದರಿಂದ ನಿಮ್ಮ ಮಗುವಿಗೆ ಈ ಥರ ದೋಷದಲ್ಲಿ ನರಳ್ತಾ ಇದೆ ಅಂತೇಳಿ. ಅವರು ಯಾವ ಹರಕೆ ಅಂತೇಳಿ ನಾನು ಹೇಳಿದೆ, ಇವಾಗ ಹೋಗಿ ಅದಕ್ಕೊಂದು ಮಂತ್ರ ಇದೆ ನನ್ನ ಹತ್ರ, ಅದು ಕೊಡ್ತೀನಿ, ನೀವು ಜಪ ಮಾಡಿ. ನಿಮಗೆ ಅದು ಫ್ಲ್ಯಾಶ್ ಆಗುತ್ತೆ. ಊಟ ಎಲ್ಲ ಮಾಡಿಬಿಟ್ಟು ಒಂದು ಕಡೆ ಕೂತ್ಕೊಂಡು ನೆಮ್ಮದಿಯಾಗಿ ಯೋಚನೆ ಮಾಡಿ, ನಾನು ಯಾವ ದೇವರಿಗೆ ಏನಾರು ಹರಕೆ ಕಟ್ಟಿದ್ದೀನಾ ಅಂತ ಒಂದು 10 ಸಲ ಹೇಳಿ. ನಿಮ್ಗೆ ಯಾವ ದೇವ್ರಿಗೆ ಹರಕೆ ಕಟ್ಟಿದ್ರೆ ಅದು ನೆನಪಾಗತ್ತೆ ಅಂತ. ಸರಿ, 3 ದಿವಸ ಆದಮೇಲೆ ನನಗೆ ಬಂದು ಫೋನ್ ಮಾಡಿ ಹೇಳಿದ್ರು, ಹೌದು, ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಲ್ಲ, ಆ ಮಗು ಏನಾದ್ರು ನಮ್ಗೆ ಒಳ್ಳೆ ಮಗು ಹುಟ್ಟಿದ್ರೆ ನಾನು ನಿನಗೆ ಬಂದು ಏನೋ ಒಂದು ಹರಕೆ ಕಟ್ಕೊಂಡಿದ್ದಾರೆ, ಅದನ್ನು ತೀರಿಸ್ತೀನಿ ಅಂತ ಹೇಳಿದ್ರಂತೆ. 3 ವರ್ಷ ಅದು ತೀರಿಸಿಲ್ಲ ಆ ಮಗು ಹರಕೆ, ಆ ಮಗುವಿನ ಹರಕೆ. ಹೀಗಾಗಿ ಅದು ಸಾಯಕ್ಕೂ ಬಿಟ್ಟಿಲ್ಲ, ಬದುಕಕ್ಕೂ ಬಿಟ್ಟಿಲ್ಲ. ಆದರೆ ಅವ್ರಿಗೆ ರಿಮೈಂಡರ್ ಕೊಡ್ತಾ ಇದೆ ಕುಲದೇವ್. ಆಗ ಆ ವಂಶದ ಹೆಣ್ಣು ದೇವಿ ಯಾರು ಕುಲದೇವಿ ಇದಲ್ಲ, ಆ ದೇವಿಗೆ ನೀವು ಹೋಗಿ ಸೇವೆ ಮಾಡಿ ಬನ್ನಿ, ಏನು ಹರಕೆ ಕಟ್ಟಿರೋ ತೀರಿಸಿ ಅಂತ ಹೇಳಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಹೋಗಿ ತೀರಿಸ್ಬಿಟ್ಟು ಬಂದರು. ಬಸ್ಸಲ್ಲಿ ಬರ್ತಾ ಇದ್ದಾರೆ, ಹರಕೆ ತೀರಿಸಿ. ಹಾಸ್ಪಿಟ್ಲಿಂದ ಫೋನ್ ಬಂತು, ಮಗು ಕಂಡುಬಿಟ್ಟಿದೆ, ಮಾತಾಡುತ್ತೆ, ಅಮ್ಮ ಅಪ್ಪ ಅಂತ ಕೇಳ್ತಾ ಇದೆ, ಬೇಗ ಬನ್ನಿ ಅಂತ ಅಂದ್ರಂತೆ ಡಾಕ್ಟ್ರು. ನೋಡಿ, ಕುಲದೇವಿಗೆ ಏನು ಕೊಡಬೇಕಾಗಿತ್ತು, ಕಪ್ಪ ಕಾಣಿಕೆ ಕೊಟ್ಟಿಲ್ಲ. ಮಗು ಆಗ 3 ವರ್ಷ ಅದು. ಮೊದಲ ಮಗು ಇತ್ತಂತೆ, ಸತ್ತೋಗ್ಬಿಡ್ತಂತೆ. ನಮ್ಗೆ ಇನ್ನೊಂದು ಗಂಡು ಮಗು ಕೊಡು ಅಂತೇಳಿ ಆ ಕುಲದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದಂತೆ. ನೋಡಿ, ಆ ಕುಲದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ರಿಂದ ಮಗು ಆಯಿತು. ಆದರೆ ಮಗು ಆದಮೇಲೆ ಅವ್ರು ಸರಿಯಾಗಿ ಹರಕೆನೇ ತೀರಿಸಿಲ್ಲ. ಅವ್ರೇನು ಸಂಕಲ್ಪ ಮಾಡ್ಕೊಂಡಿದ್ರು ಅದು ತೀರಿಸ್ತಾ ಇರೋದ್ರಿಂದ ಆ ಒಂದು ಕೊರತೆ ಮಗುವಿನ ಆರೋಗ್ಯದ ಮೇಲೆ ಬಿತ್ತು. ಈಗ ಮಗು ಆರೋಗ್ಯ ಚೆನ್ನಾಗಿದೆ. ಇದು ಒಂದು ಸ್ಟೋರಿ. ಅಂದರೆ ನೀವು ಏನು ದೇವರಿಗೆ ಪ್ರಮಾಣ ಮಾಡಿರ್ತೀರೋ, ಏನು ಸಂಕಲ್ಪ ಮಾಡಿರ್ತೀರೋ, ಹಿಂಗೆ ಕೊಡ್ತೀನಿ ಅಂತ, ಅದು ಕೊಡಬೇಕು. ಕೊಡ್ದೇ ಡಬಲ್ಗೆ ಮಾಡಿ ಆಮೇಲೆ ಹೋಗೋಣ, ನಾಳೆದ್ದು ಹೋಗೋಣ, ಹಂಗೆ ಕೊಟ್ರಾಯ್ತು, ಹಿಂಗೆ ಕೊಟ್ಟಾಯ್ತು ಅಂತಂದರೆ ನಿಮ್ಗೆ ಅರಿವಿಲ್ದೇನೆ ಎಲ್ಲ ಥರ ನಷ್ಟದಲ್ಲಿ ಸಿಗಾಕಿಸ್ಬಿಡ್ತದೆ. ಹರಕೆ ಕಟ್ಟಬಾರ್ದು, ಕಟ್ಟಿದ ಮೇಲೆ ತೀರಿಸ್ಬೇಕು. ಆ ದೇವರಿಗೆ ಏನು ಕಪ್ಪ ಕಾಣಿಕೆ ಕೊಡಬೇಕೋ ಕೊಟ್ಬಿಡ್ಬೇಕು.
ಕೊಡದೆ ಆಟ ಆಡ್ತೀನಿ ಅಂದರೆ ನಿಮಗಿಂತೂ ದೊಡ್ಡ ಬ್ರಿಲಿಯಂಟು ಕುಲದೇವರು. ಅವ್ರೇನು ಮಾಡ್ತಾರೆ, ಚೆನ್ನಾಗಿ ಆಟ ಆಡಿಸ್ತಾರೆ. ಇದು ಒಂದು ಸ್ಟೋರಿ. ಇನ್ನೊಂದು, ಒಬ್ಬರು ಮನೆಯಲ್ಲಿ ಭಾಳ ಒಂದು ವಿಶೇಷವಾಗಿ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಬರ್ತಾರೆ. ಒಂದು ಮಗು ಅಂಗವಿಕಲ ಆಗಿದೆ, ಸರಿಯಾಗಿ ಮಾತಾಡಲ್ಲ, ಆಟಿಸಮ್ ಅನ್ನೋ ಒಂದು ಕಾಯಿಲೆಯಲ್ಲಿ ಹರಡ್ತಾ ಇದೆ ಆ ಒಂದು ಮಗು. ಇನ್ನೊಂದು ಮಗು ಬೇಕು ಅಂತೇಳಿ ಅವರು ಕುಲದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಗಂಡು ದೇವರ ಹತ್ರ, ಕುಲದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಯಾರು ಹೇಳಿದಂತೆ ನಿಮ್ಮ ಕುಲದೇವ್ರಿಗೂ ಪೂಜೆ ಮಾಡ್ಕೊಂಡು ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗ್ತದೆ ಅಂತೇಳಿ. ಸರಿ, ಅವ್ರೇನು ಮಾಡಿದ್ರು, ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೋ. ಮೊದಲನೇ ಮಗು ಎದ್ದು ನಡೀತಾ ಇಲ್ಲ, ಆಟಿಸಮು ಮತ್ತು ಅಂಗ ನ್ಯೂನ್ಯತೆ ಇದೆ, ಒಳ್ಳೆ ಮಗು ಕೊಡಪ್ಪ, ನಾಳೆ ನಂಗೆ ಸಂತಾನ ನಂಗೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಅಕ್ಕಿ ಕಟ್ಕೊಂಡು ಬಂದರು. ಬಂದಾದಮೇಲೆ ಮಗು ಆಯಿತು. ಮಗು ಆದಮೇಲೂ ಮಗು ಒಂದು ಎಷ್ಟು 18-19 ವರ್ಷ ಆಗಿದೆ ಮಗುವಾಗಿ. ಆ ದೇವರಿಗೆ ಅರ್ಕೆನೇ ತೀರಿಸಿಲ್ಲ. ಆ ಹುಡುಗನ ಆಗಲಿ ಅಂತ ಅರ್ಕೆ ಮಾಡ್ಕೊಂಡಿದ್ದಲ್ಲ, ಅರ್ಕೆನೇ ತೀರಿಸಿಲ್ಲ. 18-19 ವರ್ಷ ಆಗಿದೆ, ಹುಡುಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ತಂದೆ ತಾಯಿ ಕಟ್ಟಿದ್ದ ಅರ್ಕೆ ಇನ್ನೂ ತೀರ್ಸೇ ಇಲ್ಲ ಕುಲದೇವ್ರ ಗಂಡು ದೇವರಿಗೆ. ಆಮೇಲೆ ನನ್ನ ಹತ್ರ ಬಂದರು ಅಪಾಯಿಂಟ್ಮೆಂಟ್ ತಗೊಂಡು. ಏನು ಸಿಕ್ಕಾಪಟ್ಟೆ ಬೈತಾನೆ, ಹೊಡಿತಾನೆ, ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡ್ತಾನೆ. ಕಾಲೇಜ್ಗೆ ಹೋಗ್ತಿರುವಂತೆ ಪ್ರಿನ್ಸಿಪಲ್ ನಮಗೆ ಕರೆದು ಲೆಟರ್ ಕೊಟ್ಟಿದ್ದಾರೆ. ಮತ್ತು ಇವನು ತುಂಬ ದುಶ್ಚಟಕ್ಕೆ ಭಾಗಿಯಾಗಿದ್ದಾನೆ. ಚೆನ್ನಾಗೇ ಇದ್ದ, ಯಾಕೆ ಹಿಂಗೆ ಕನ್ವರ್ಟ್ ಆದ, SSLC ಅವ್ರಿಗೆ ಚೆನ್ನಾಗಿದ್ದ, ಕಾಲೇಜ್ ಮೆಟ್ಲು ಹತ್ತಿದ ತಕ್ಷಣ ಹಿಂಗೆ ಆಗ್ಬಿಟ್ಟಿದ್ದಾನಲ್ಲ ಅಂಥೇಳಿ ಕಂಪ್ಲೇಂಟ್. ಆ ಹುಡುಗಿನ ಜಾತಕ ತಗೊಂಡು ಅವ್ರ ತಂದೆಯದ್ದು ಜಾತಕ ನೋಡಿದಾಗ ಎಲ್ಲ ಕರೆಕ್ಟ್ ಇದೆ, ಅವ್ನಿಗೆ ಏನು ತೊಂದರೆ ಮಾಡೋಲ್ಲ. ದೈವ ಲಕ್ಷಣದಲ್ಲಿ ಸೂಚನೆ ಅಂದರೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ ಕೊಟ್ಟಿಲ್ಲ, 18-19 ವರ್ಷ ಆದರೂ ಈಗ ಮಗು ಈ ರೀತಿ ಕನ್ವರ್ಟ್ ಆಗಿದ್ದಾನೆ. ಅದರಿಂದ ಅರಕೆ ಕಟ್ಟಿದ್ದು ಮರ್ತೋಗಿದೆ, 18 ವರ್ಷ ಆದರೂ ಕೂಡ ತೀರಿಸಿಲ್ಲ. ಒಂದು ಅರಕೆ ಎಕ್ಸ್ಪೈರಿ ಯಾವಾಗ ಆಗೋಗುತ್ತಾ, ಷೋಡಶ ಅಂದರೆ 16 ವರ್ಷಗಳ ಕಾಲ ದೇವ್ರು ಕಾಯ್ತಾನಂತೆ. ಇನ್ನು ಅರಕೆ ಕಟ್ಕೊಂಡು ಹೋಗಿದ್ಯಾ, ಮದುವೆ ಆದರೆ ಹಿಂಗೆ ಕೊಡ್ತೀನಿ ಅಂತ, ಕೊಟ್ಟಿಲ್ಲ ಅಂತೇಳಿ 16 ವರ್ಷ ತನಕ ಕಾಯ್ತಾನೆ. 16 ವರ್ಷ ಮೀರಿದ ಮೇಲೆ ಅದು ರಿವರ್ಸ್ ಆಗತ್ತಂತೆ. ಹಾಗೆ ಮಕ್ಕಳಾಗಿಲ್ಲ ಅಂತ ಕೇಳ್ಕೊಂಬಂದಿದ್ದೀರಿ, ಮಕ್ಕಳಾಯಿತು, 16 ವರ್ಷ ತನಕ ಕಾದಿದ್ದಾರೆ, ಕಪ್ಪ ಕಾಣಿಕೆ ವಚನ ಭ್ರಷ್ಟನಾಗ್ಬಿಟ್ಟಿದ್ದೀವಿ, ಬಾಯಿ ತಪ್ಪಿಟ್ಟಿದ್ದೀವಿ, ಕೊಟ್ಟಿಲ್ಲ. ಅದು ಪರಿಣಾಮ ಮಗನ ಮೇಲೆ ಬೀರ್ತದೆ. ಮಗ ಹೊಡೆಯೋದು, ಬೈಯೋದು, ಡ್ರಗ್ಸು, ಸ್ಮೋಕು, ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಮಾನಸಿಕ ಚಿಂತನೆ ತಂದೆ ತಾಯಿಗೆ, ಮಗನಿಂದ ತಂದೆ ತಾಯಿಗೆ ಚಿಂತನೆ, ಮಗನಿಂದ ತಂದೆ ತಾಯಿಗೆ ಅಶಾಂತಿ, ಮಗನಿಂದ ತಂದೆಗೆ ಆರೋಗ್ಯ ಹಾನಿ. ಹೋಗ್ಬಿಟ್ಟು ಅವಾಗ ಅವರು ಏನಕ್ಕೆ ಮಾಡಿದ್ರು ಅದನ್ನು ತೀರಿಸ್ಬಿಟ್ಟು ಬಂದಮೇಲೆ ಮಗ ಬೈಯೋದು ಕಮ್ಮಿ ಆಯ್ತಂತೆ, ಮನೆ ಬಿಟ್ಟೆ ಹೋಗ್ತಾ ಇಲ್ವಂತೆ. ಅವ್ರೇನು ಬುದ್ಧಿ ಹೇಳ್ತಾ ಇಲ್ಲ, ಕುಡಿಬೇಡ ಸೇದ್ಬೇಡ ಅಂತೇನು ಹೇಳ್ತಿಲ್ಲ. ಬರೀ ದೇವಸ್ಥಾನಕ್ಕೆ ಹೋಗಿ ಒಂದು ತಿಂಗಳಲ್ಲಿ 2 ಸಲ ಹೋಗಿ ಬಂದರು ಅವರು ಕುಲದೇವನ ಹತ್ರ. ಮತ್ತೆ ಆಗಾಗ ಹೋಗ್ತಾರೆ ಅಂತ ಹೇಳಿದೆ. 4-5 ಸಲ ಹೋಗಿ ಬಂದರು. ತಪ್ಪಾಯಿತು ಅಂತೇಳಿ ತಪ್ಪು ಕಾಣಿಕೆ ಹಾಕಿ ಮತ್ತು ಅದೇನೋ ಅರ್ಕೆ ಕಟ್ಟಿದ್ರು ಅದನ್ನೆಲ್ಲ ತೀರಿಸಿದ್ಮೇಲೆ ಹುಡುಗ ಮನೇಲಿ ಅಪ್ಪ ಅಮ್ಮನ ಬೈಯೋದು ನಿಲ್ಲಿಸ್ತಾ, ರಾತ್ರಿ 11-12 ಗಂಟೆ ಬರ್ತಿದ್ದವನು ಬೇಗ ಮನೆಗೆ ಬಂದ. ಅವ್ನ ಪ್ಯಾಂಟು, ಅವ್ನ ಜೋಬಲ್ಲೆಲ್ಲ ಸಿಕ್ತಿದ್ದಂತು ಸ್ಮೋಕು ಮತ್ತು ಇನ್ನೇನೋ ಎಲ್ಲ ಇತ್ತಲ್ಲ, ಅದೆಲ್ಲ ಪ್ಯಾಂಟಲ್ಲಿ ಜೋಬಲ್ಲಿ ಸಿಗ್ತಾ ಇರಲಿಲ್ವಂತೆ. ಹೊರಗಡೆ ಹೋಗೋದು ಕಮ್ಮಿ ಮಾಡೋದಂತೆ. ಹೀಗಾಗಿ 1 ವರ್ಷ ಫೇಲ್ ಆದ ಅಷ್ಟೇ ಈ ಥರ ಚಟಕ್ಕೆ ಸಿಕ್ಕಾಕೊಂಡು. ಈಗ ಅವನು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ನೋಡಿ, ಯಾವುದೋ ಒಂದು ಟಾನಿಕ್ಕು ಮನುಷ್ಯನ ಆರೋಗ್ಯ ಕ್ಯೂರ್ ಮಾಡಿರುತ್ತೆ, ಯಾವುದೋ ಒಂದು ಟ್ಯಾಬ್ಲೆಟು ಮನುಷ್ಯನ ಆರೋಗ್ಯವನ್ನು ಕೊಡುತ್ತೆ, ಯಾವುದೋ ಒಂದು ಮಾತು ಮನುಷ್ಯನ ಪರಿವರ್ತನೆ ಮಾಡುತ್ತೆ, ಯಾವುದೋ ಒಂದು ತುತ್ತು ಅಥವಾ ಒಂದು ಡ್ರಾಪು ಮನುಷ್ಯನ ವಿಷ ಆಗ್ಬೋದು, ಸತ್ತೋಗೋಗಿ ಮಾಡ್ಬೋದು. ಅದರಿಂದ ಯಾವುದೋ ಒಂದು ಅರಿಕೆ, ಯಾವುದೋ ಒಂದು ಸಣ್ಣ ಪ್ರಾರ್ಥನೆ ಅದನ್ನು ತೀರಿಸ್ತಾ ಇರೋದ್ರಿಂದ ಎಷ್ಟು ದೊಡ್ಡ ವಿಷಕರವಾದಂಥ ಪರಿಣಾಮ ಮಕ್ಕಳ ಮೇಲೆ ಬೀರುತ್ತೆ. ಅದಕ್ಕೆ ತಂದೆ ತಾಯಿಗಳು ಏನಾದ್ರು ಅರ್ಕೆ ಕಟ್ಕೊಂಡ್ರೆ ಗಮನದಲ್ಲಿಟ್ಟು ಬರೆದಿಟ್ಟು ಅದನ್ನು ತೀರಿಸೋ ಲೆವೆಲ್ಗೆ ಹೋಗ್ಬೇಕು. ಇಲ್ಲ ಅಂದರೆ ಯಾತಕ್ಕೋಸ್ಕರ ಕಟ್ಕೊಂಡಿದ್ರು ಅದೇ ರಿವರ್ಸ್ ಆಗಿಬಿಡ್ತದೆ ಅನ್ನೋದಕ್ಕೆ. ಅದಕ್ಕೆ ಕುಲದೇವರಿಗೆ ಅರ್ಕೆ ಕಟ್ಟಿದ್ರು ತೀರಿಸ್ತಾ ಇರೋದ್ರಿಂದ ಈ ದೋಷ ಬಂತು ಮಕ್ಕಳಲ್ಲಿ. ಜಾತಕದಲ್ಲಿ ಇದು ಎತ್ತು ಕಾಣುತ್ತೆ. ಬೇರೆ ಯಾವ ಸಮಸ್ಯೆ, ಯಾರೋ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ನನ್ನ ಮಗನಿಗೆ ಅಂತ ಯಾವ ಮಾಟಮಂತ್ರ ಮಾಡೋಂಗಿಲ್ಲ. ಯಾಕೆಂದರೆ ಮಾಟಮಂತ್ರಕ್ಕೆ 4 ಗ್ರಹಗಳ ಕಾರಕ. ಮಂಗಳ ಗ್ರಹ, ಶನಿ, ರಾಹು, ಕೇತು, ಈ 4 ಗ್ರಹಗಳು ಚೆನ್ನಾಗಿದೆ ಜಾತಕದಲ್ಲಿ.
ಈ 4ರ 3 ಹೆಚ್ಚು ಕಮ್ಮಿ ಆಯ್ತು, 1 ಹೆಚ್ಚು ಕಮ್ಮಿ ಆಯಿತು, ದೃಷ್ಟಿದೋಷ, ಮಾಟ ಮಂತ್ರ, ಕ್ಷುದ್ಧ ಗ್ರಹ ಬಾಧೆ, ದುಷ್ಟ ಗ್ರಹ ಬಾಧೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಎಲ್ಲ ಚೆನ್ನಾಗೇ ಇದೆ. ಅಲ್ಲಿಗೆ ಅರ್ಥ ಏನು? ಸೂರ್ಯ ಮತ್ತು ಗುರು. ಕುಲದೇವ ಅಂದ್ರೇನು? ಸೂರ್ಯ. ಆತ್ಮಕಾರಕ, ದೇಹಕಾರಕ ಸೂರ್ಯ. ಮತ್ತು ಅದನ್ನು ಸದ್ಬುದ್ಧಿ ಸನ್ಮಾನದಲ್ಲಿ ತಗೊಂಡು ಹೋಗುವಂಥದ್ದು ಯಾರು? ಗುರುಗ್ರಹ. ಇಲ್ಲಿ ಗುರು ಜ್ಞಾನಕಾರಕ, ಬುದ್ಧಿಗೆ ಬುಧಕಾರಕ, ಶುಕ್ರ ವಿವೇಕಕಾರಕ, ಪಾಂಡಿತ್ಯ, ವಿದ್ಯಾ ಸಂಪತ್ತಿಗೆ ಕಾರಕ ಶುಕ್ರ. ಈ ಇಷ್ಟು ಕೂಡ ಡಲ್ ಮಾಡಿಬಿಡ್ತದೆ ಈ ಅರಕೆ ಅನ್ನೋ ಒಂದು ಪದ. ಅದರಿಂದ ಅರಕೆ ಕಟ್ಟಬಾರ್ದು. ಕಟ್ಟಿದ ಮೇಲೆ ನೆನ್ಪಿಟ್ಕೊಂಡು ತೀರಿಸ್ಬೇಕು. ಅದು ಆಯ್ತೋ ಒಳ್ಳೇದೇ, ಕಟ್ಟದೋ ಅಲ್ಲೋಗಿ ನೀವು ಪ್ರಾರ್ಥನೆ ಮಾಡಿ ಬಂದಿರ್ತೀರ, ದೇವ್ರ ಮುಂದೆ ಶಪಥ ಮಾಡಿರ್ತೀರ, ಪ್ರಮಾಣ ಮಾಡಿರ್ತೀರ, ಗಂಡು ಮಗು ಆದ್ರೆ ಹಿಂಗೆ ಮಾಡ್ತೀನಿ, ಮದುವೆ ಆದ್ರೆ ಹಿಂಗೆ ಮಾಡ್ತೀನಿ ಅಂತ. ಎಷ್ಟು ಜನ ಮದುವೆ ಆಗಲಿ ಅಂತ ಕುಲದೇವ್ರಿಗೆ ಹೋಗಿ ಬೇಡ್ಕೊಂಬರ್ತಾರೆ. ಮದುವೆ ಆದ ತಕ್ಷಣ ಕುಲದೇವ ದರ್ಶನ ಮಾಡಲ್ಲ, ಕುಲದೇವಿ ದರ್ಶನ ಮಾಡಲ್ಲ, ಹನಿಮೂನ್ಗೆ ಹೋಗ್ಬಿಡ್ತಾರೆ. ಮದುವೆ ಆದ ತಕ್ಷಣ ಹಸಿ ಮೈನಲ್ಲಿ ಕುಲದೇವಿ ದರ್ಶನ ಮಾಡಬೇಕು, ಕುಲದೇವರ ದರ್ಶನ ಮಾಡಬೇಕು, ಆಮೇಲೆ ಹನಿಮೂನ್ ಅಂತ ಇನ್ನೇನು ಬೇರೆ ಬೇರೆ ಇಲ್ಲ. ಅದು ಬಿಟ್ಟು ಮಾಡಿದ್ರೆ ಆದರೆ ಅದು ನಾವು ಅಗೌರವ. ಕುಲದೇವಿಗೆ ಕುಲದೇವರು ಕೊಟ್ಟಂಥ ಒಂದು ಅಗೌರವ ಅದು ಕೂಡ ಭಾಳ ಸೈಡ್ ಎಫೆಕ್ಟ್ ಕೊಟ್ಬಿಡುತ್ತೆ. ಅದು ಒಬ್ಬರು ತಾಯಿ ಮಗ ಲವ್ ಮಾಡಿಬಿಟ್ಟು ಬೇರೆ ಜಾತಿ ಒಳ್ಳೆ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾನೆ. 5 ವರ್ಷ ಲವ್ ಮಾಡಿದ್ದಾನೆ. ಅವನು ಮದುವೆ ಮಾಡ್ಕೋತೀನಿ ಅಂತ ಬಂದು ಹೇಳಿದಾಗಲೂ ಗೊತ್ತಾಯ್ತು ನನ್ನ ಮಗ ಬೇರೆ ಜಾತಿ ಒಳ್ಳೆ ಮದುವೆ ಆಗ್ತಿದ್ದಾನೆ. ಅವಳು ಓದ್ ಮುಗಿಯೋವರೆಗೂ ಇವ್ರ ಮನೇಲಿ ಮಾತಾಡಿಲ್ಲ. ಅವಳದು ಓದ್ ಮುಗೀತು, ಬಂದು ಹೇಳ್ದ ನಾನು ಒಬ್ಬ ಹುಡುಗಿ ಲವ್ ಮಾಡಿದ್ದೀನಿ, ಅವಳನ್ನ ನಾನು ಮದುವೆ ಮಾಡ್ಕೋತೀನಿ ಅಂತ. ಯಾರು ಹೇಗೆ ಅಂತ ಕೇಳಿದಾಗ ಅವಳ ಜಾತಿ ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ರು, ಮದುವೆ ಬೇಡ, ನಾವು ಮಾಡ್ಕೊಳ್ಳಲ್ಲ, ನನಗೇನು ಇಷ್ಟ ಇಲ್ಲ, ನೀವು ಮಾಡ್ಕೋಬೇಡ ಅಂತಂದ್ರು. ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಒಂದು ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ, ನನ್ನ ಮಗ ಅವ್ನು ಲವ್ ಮಾಡೋ ಹುಡುಗಿನ ಮದುವೆನೇ ಆಗಬಾರ್ದು, ನಾವು ತೋರಿಸೋ ಹುಡುಗಿನ ಮದುವೆ ಮಾಡಬೇಕು, ಅವ್ನು ಒಪ್ಕೊಳ್ಳೋ ಮಾಡು ಅಂತೇಳಿ ಏನೋ ಬಲಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಕೊನೆಗೆ ಅದೇನಾಯಿತು, ಆ ಹುಡುಗಿಗೂ ಇವನಿಗೂ ಏನೋ ಪ್ರಾಬ್ಲಮ್ ಆಗಿ ಲವ್ ಬ್ರೇಕ್ ಆಯಿತು. ತಂದೆ ತಾಯಿಗಳು ತೋರಿಸಿರೋ ಹುಡುಗಿನ ಮದುವೆ ಮಾಡ್ಕೊಂಡ, ಮದುವೆನೂ ಆಯಿತು. 1 ವರ್ಷ ಆಯಿತು. 1 ವರ್ಷಕ್ಕೆ ಅವರು ಹುಡುಗ ಡೈವರ್ಸ್ ಆಗಕ್ಕೆ ಶುರುವಾಯಿತು. ಅವಳಿಗೆ ಈ ಕಾರಿಲ್ಲ, ಫ್ರಿಜ್ ಇಲ್ಲ, ಟಿ ವಿ ಇಲ್ಲ, ಇದೇ ಸಣ್ಣ ಮನೆ, ಇಂಥೊಂದು ಮನೆ ಬಂದು ಮದುವೆ ಮಾಡ್ಕೊಂಬಿಟ್ಟೆ, ಇವನಿಗೊಂದು ಅಷ್ಟೇಂದು 5 ಸಂಬಳ, ಸಾಕಷ್ಟು ಸಂಬಳ ಬರ್ತಾ ಇಲ್ಲ, ಅಯ್ಯೋ ನನ್ನ ಆಸೆ ಆಕಾಂಕ್ಷೆ ಈಡೇರಿಸ್ತಿಲ್ಲ ಅಂತೇಳಿ ಕೋಪ ತಾಪಗಳೆಲ್ಲ, ಕೊನೆಗೆ ಗಲಾಟೆಗಳೆಲ್ಲ, ಕೊನೆಗೆ ಏನೋ ಒಂದು ರೀತಿ ಡೈವರ್ಸ್ ತೊಗೊಳಕ್ಕೆ ಒಂದು ದಾರಿ ಬಂತು. ಆಮೇಲೆ ನನ್ನ ಹತ್ರ ಬಂದರು, ನೋಡಿ ಜಾತಕ ತೊಗೊಂಡು ಮಾತ್ರ ಬಂದಾಗ ಈ ರೀತಿ ನಾವೇ ತೋರಿಸಿ ಮದುವೆ ಮಾಡಿಸಿದ್ವಿ, ಮದುವೆ ಆಯಿತು, 1 ವರ್ಷ ಆದಮೇಲೆ ಈಗ ಡೈವರ್ಸ್ಗೆ ಹೋಗ್ತೀನಿ ಅಂತ ಇದ್ದಾರೆ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಾವೆಲ್ಲ ಹುಡುಕಿ ನೋಡಿದಾಗ ನೀವು ಯಾವುದೋ ಒಂದು ಮದುವೆ ವಿಚಾರದಲ್ಲಿ ದೇವರ ಅರಕೆ ಇದೆ, ತೀರಿಸಿಲ್ಲ, ಆ ಅರಕೆ ತೀರಿಸ್ತಾ ಇರೋದಕ್ಕೋಸ್ಕರ ಇದು ಈಗ ಈ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ನಿಮ್ಮ ಮಗನ ಸಂಸಾರದಲ್ಲಿ ಅಂದಾಗ. ಆಗ ಅವ್ರು ನನ್ನ ಮುಂದೆ ಕೂರಿಸ್ಕೊಂಡು ನೆನೆಸ್ಕೊಂಡು ಹೇಳಿದ್ರು, ಹೌದು ನನ್ನ ಮಗ 5 ವರ್ಷದಿಂದ ಒಂದು ಹುಡುಗಿ ಲವ್ ಮಾಡಿದ್ದ, ಬೇರೆ ಜಾತಿ, ಅವಳು ಮದುವೆ ಆಗಬಾರ್ದು, ನಾವು ತೋರಿಸೋ ಹುಡುಗಿನೇ ಮದುವೆ ಆಗಬೇಕು ಅಂತೇಳಿ ನಾನು ಒಂದು ದೇವ್ರ ಹತ್ರ ಹೋಗಿ ಬಲಿ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬಂದಿದ್ದೆ, ತೀರಿಸ್ತೀನಿ ಅಂತ ಹೇಳಿದೆ, ತೀರಿಸಿಲ್ಲ ಅಂತಂದ್ರು. ಅದಕ್ಕೆ ತಕ್ಷಣ ಹೋಗಿ ನಾಳೆನೇ ಹೋಗಿ ತಪ್ಪಾಯಿತು ಅಂತೇಳಿ ಒಂದು 100 ರೂಪಾಯಿ ಕಾಣಿಕೆ ಹಾಕಿ ಏನು ಅರ್ಕೆ ಮಾಡ್ಕೊಂಡಿದ್ರು ಅದನ್ನು ದೇವ್ರು ತೀರಿಸ್ಬಿಡಿ, ಆ ಕಪ್ಪ ಕಾಣಿಕೆ ಕೊಡಿ, ವಾಕ್ ಅಂದರೆ ವಚನ ಏನು ಮಾಡಿದ್ರು ಆ ದೇವ್ರ ಮುಂದೆ ಅದು ತೀರಿಸಿ ಅಂತೇಳಿ. ಕೊನೆಗೆ ಅದೆಲ್ಲ ತೀರಿಸ್ಬಿಟ್ಟು ಇಲ್ಲಿ ಈ ಹುಡುಗಿ ಡೈವರ್ಸ್ ಕೊಡಬೇಕು ಅಂದ್ಬಿಟ್ಟು ಹೇಳಿ ಮಾಡಿದ್ರು. ಅವ್ಳು ಅಪ್ಪನ ಮನೆಗೆ ಹೊಟ್ಟೋಗಿದ್ದಾಳೆ, ಅಪ್ಪನ ಮನೆಯಿಂದ ಡೈವರ್ಸ್ ನೋಟ್ ಕಳಿಸ್ಬೇಕು ಅಂತೇಳಿ. ಅಷ್ಟೊತ್ತಿಗೆ ಇವರು ದೇವಸ್ಥಾನಕ್ಕೆ ಹೋಗಿ ಆ ಕಾಣಿಕೆ ಏನಿದೆ ಕೊಟ್ಟು ಅದೇನು ಸೇವೆ ಒಪ್ಕೊಂಡಿದ್ರು, ಪ್ರಮಾಣ ಮಾಡಿದ್ರು, ಅರಕೆನ ಅದೆಲ್ಲ ಮಾಡಿಸ್ಕೊಂಡು ಬಂದು ಮನೆಗೆ ಬಂದರು. ಅವರು ಬಂದು ಕೂತಿದ್ದಾರೆ, ಒಂದು 2-3-4 ಅವರ್ಸ್ ಆಗಿರ್ಬೋದು. ಸೊಸೆ ತವ್ರ ಮನೆಗೆ ಹೋಗಿರೋ ವಾಪಸ್ ಬಂದ್ಬಿಟ್ಟು ಲಗೇಜ್ ತೊಗೊಂಡು. ಆಶ್ಚರ್ಯ, 1 ತಿಂಗಳಿದೆ ಹೋದೋಳು, ನಾನು ಬರೋಲ್ಲ, ಡೈವರ್ಸ್ ನೋಟಿಸ್ ಕೊಡ್ತೀನಿ ಅಂದೋಳು, ಯಾಕೆ ಬಂದ್ಲು ಅಂತೇಳಿ. ಆದರೂ ಯಾರೂ ಮಾತಾಡಲಿ. ನಾ ಹೇಳಿದೆ, ಇದು ಪೂಜೆ ಮಾಡಿ ನಿಮ್ಮ ಸೊಸೆ ಪರಿವರ್ತನೆ ಆಗ್ತಾಳೆ, ಮನಸ್ಸು ಬದಲಾಯಿಸ್ತಾಳೆ, ಆಮೇಲೆ ಅವಳೇ ಆಟೋಮೆಟಿಕ್ಕಾಗಿ ನಿಮ್ಮನ್ನು ಪ್ರೀತಿಸಿ ಗೌರವಿಸ್ತಾಳೆ, ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದೆ. ನೋಡಿ ಅಲ್ಲಿ ಕುಲದೇವರ ಅರ್ಕೆ ತೀರಿಸ್ಬಂದರು, ಪಟ್ಟಂತ ಮನೆ ಬಂದಿದ್ದಾಳೆ. ಡೈವರ್ಸ್ ಅಪ್ಲೈ ಮಾಡಲಿಲ್ಲ ಬಿಡಿ, ಅವಳು ಮಾಡಿರಲಿಲ್ಲ, ಮಾಡಬೇಕು ಅಂತ ಸಂಕಲ್ಪ ಆಗಿತ್ತು. ಅಷ್ಟರೊಳಗೆ ಅವರು ದೇವರ ಅರಕೆ ತೀರಿಸಿದ್ರು. ನೋಡಿ ಇದು ಅರಕೆಯಲ್ಲಿ ಎಷ್ಟು ಪವರ್ ಇದೆ ಅಂತ. ಅದಕ್ಕೆ ಯಾರಿಗಾದರೂ ನೀವು ಮಾತು ಕೊಟ್ಟರೆ,
ನೋಡಪ್ಪ ಕಾಗದ ಪತ್ರ ಇಲ್ಲ, 5 ಲಕ್ಷ ದುಡ್ಡು ಕೊಟ್ಟಿದ್ಯಾ, ನಾನು ಬಡ್ಡಿ ಕೊಡ್ತೀನಿ, ಅಸಲು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟ ಮೇಲೆ ನೀವು ಅಸಲು ಕೊಡೋದನ್ನು ಬಡ್ಡಿ ಕೊಡೋದ್ರೆ ನೀವು ಆಟ ಆಡ್ಬಿಟ್ಟು ಮೋಸ ಮಾಡಿದ್ರೆ ಅದೆಲ್ಲ ರಿವರ್ಸ್ ಆಗತ್ತೆ. ಅದು ಒಂದು ರೀತಿ ಅರಕೆನೆ. ಅದಕ್ಕೆ ಯಾವುದೇನೇ ಆಗಲಿ ಯಾರ ಮುಂದೆ ನೀವು ಪ್ರಮಾಣ ಮಾಡಿ ಹರಕೆ ಆಣೆ ಇಟ್ಟು ಆಣೆ ಮಾಡಿ ಹೇಳ್ತೀನಿ, ಪುಸ್ತಕದ ಮೇಲೆ ಆಣೆ ಮಾಡಿ ಹೇಳ್ತೀನಿ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ಮಾಂಗಲ್ಯದ ಮೇಲೆ ಆಣೆ ಹೇಳ್ತೀನಿ, ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಹೇಳ್ತೀನಿ ಅಂತ ಏನಾದ್ರು ಹೇಳ್ಬಿಟ್ಟು ನೀವು ವಾಗ್ದಾನ ಕೊಟ್ಬಿಟ್ರೆ ನಮಗೆ ನಾವೇ ಸರ್ವನಾಶ ಆಗಿಬಿಡ್ತೀವಿ. ಅದಕ್ಕೆ ಏನಾದ್ರು ಮಾತು ಕೊಡ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕೊಡಬೇಕು. ಯಾವುದೇ ಕಾರಣಕ್ಕೂ ದೇವ್ರನ್ನ ಅಡ್ಡ ತರಬಾರ್ದು, ದೇವರು ದಿಂಡ್ರ ಮಧ್ಯೆ ತರಬಾರ್ದು. ಮತ್ತೆ ನೀವೇನಾದ್ರು ಮಾಡೋದಾಗಿದ್ರೆ ನೀವು ಅರ್ಕೆ ಮಾಡ್ಕೊಳ್ಳಿ, ತಕ್ಷಣ ಬರ್ಕೊಳ್ಳಿ ಏನು ನೆನಪಿತ್ತು, ಏನು ಅರ್ಕೆ ಮಾಡ್ಕೊಂಡಿದ್ದೆ ಅಂತ. ಕೆಲಸ ಆಯ್ತಾ ಹೋಗಿ ತೀರಿಸಿ, ಇಮ್ಮಿಡಿಯೇಟ್ ತೀರಿಸ್ಬೇಕು. ಅಯ್ಯೋ ಅರ್ಕೆ ಕರ್ಕೊಂಡಿದ್ದೆ, ತೀರ್ಸಕ್ಕೆ ಆಗಲಿಲ್ಲ ನಾನು, ಯಾಕೆ? ನಮ್ಗೆ ಆ ದೇವ್ರು ಅರ್ಕೆ ಕಟ್ತದೆ ಒಳ್ಳೇದೇ ಮಾಡಲಿಲ್ಲ ಅಂತ ಹೇಳ್ತಾನೆ. ನಾನು ನಮ್ಮ ಕುಲದೇವ್ರ ಹತ್ರ ಹೋಗಿ ಅರ್ಕೆ ಕಟ್ಕೊಂಬಂದ್ರೆ ಅದಾಗ್ತಿತ್ತು. ಕುಲದೇವ್ರ ಹತ್ರನೂ ಹೋಗಿ ಅರ್ಕೆ ಕಟ್ಟಿ ಇನ್ಯಾವುದು ಅಯ್ಯಪ್ಪ ಅಂತೆ, ಇನ್ಯಾವುದು ಶ್ರೀನಿವಾಸ ಅಂತೆ, ನಂಜುಸ್ವಾಮಿ ಅಂತೆ, ಹೀಗೆ ಕುಲದೇವ್ರಿಗೂ ಅರ್ಕೆ ಕಟ್ಟಿ ಎಲ್ಲಾ ದೇವ್ರಿಗೂ ಅರ್ಕೆ ಕಟ್ತಾ ಬಂದ್ರೆ ನೀವೇನು ಅರ್ಕೆ ಕಟ್ಟಿದ್ರು ನಡೆಯವೇ ಇರೋದಿಲ್ಲ. ಯಾಕೆಂದ್ರೆ ಒಂದು ಅರ್ಕೆ ಒಬ್ರಿಗೆ ಮೀಸಲು. ನೀವು ಹೆಲ್ತ್ಗೆ ಸಂಬಂಧಪಟ್ಟಂತ ವಿಚಾರವನ್ನ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು. ನೀವು ಹಣಕಾಸಿನ ವಿಚಾರ ಫೈನಾನ್ಸ್ ಮಿನಿಸ್ಟರ್ಗೆ ಹೋಗ್ಬೇಕು. ನೀವು ಒಟ್ಟು ಈ ಬೇರೆ ಬೇರೆ ಮಿನಿಸ್ಟರ್ ಹತ್ರ ಹೋದ್ರೆ ಅವರು ಅಲ್ಲಿಗೆ ರೆಫರ್ ಮಾಡೋದು. ನೋಡಪ್ಪ, ನಾನು ನಿಮ್ಮ ಕುಲದೇವಿ ಅಲ್ಲ, ನೀನು ನನ್ನ ಹತ್ರ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಬದಲು ನೀನು ಕುಲದೇವನ ಬಿಗ್ಗಾಗಿ ಹಿಡ್ಕೋ, ಅವರೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರ್ತ. ಯಾವಾಗ ನಾವು ಹೋಗಿ ದೇವ್ರ ಹತ್ರ ಅರ್ಕೆ ಕಟ್ಕೊಂಡ್ ಬರ್ತೀವೋ, ಕುಲದೇವಿ ಆಗಿದ್ರೆ ಅರ್ಕೆ ಮದುವೆ ಆಗಿಲ್ಲ ಮಕ್ಳಂತ ಏನೋ ಅರ್ಕೆ ಕಟ್ತೀವೋ ಅದೇ ಲಾಸ್ಟು. ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಅರ್ಕೆ ಕಟ್ಟಬೇಡಿ. ಬೇರೆ ದೇವ್ರ ದರ್ಶನ ಮಾಡಿ ಹೋಗಿ ಬನ್ನಿ. ಒಂದು ದೇವ್ರ ಮುಂದೆ ಅರ್ಕೆ ಕಟ್ಟಿದ್ಮೇಲೆ ಯಾವಾಗೆ ಮದುವೆ ಆಗಿಲ್ಲ ಅಂತ ಅರ್ಕೆ ಕಟ್ತೀರಾ, ಹೋಯ್ತು. ಮಕ್ಕಳಾಗಿಲ್ಲ ಅಂತ ಅರ್ಕೆ ಕಟ್ತೀರಾ, ಆಯ್ತು. ನಿಮ್ಮ ಕುಲದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಬಂದ್ಮೇಲೆ ಬೇರೆ ದೇವರ ಹತ್ರ ಹೋಗಿ ನೀವು ಅದನ್ನೇ ಹೇಳಿ ಅರ್ಕೆ ಕಟ್ಟಬಾರ್ದು. ಆಗ ಯಾರು ಒಳ್ಳೇದು ಮಾಡಲ್ಲ. ಅವಾಗ ಹೇಳ್ತೀವಿ, ಅಯ್ಯೋ ಹೋಗಿದ್ದೆ, ಇಷ್ಟೆಲ್ಲ ಸೇವೆ ಮಾಡಿದೆ, ಅರ್ಕೆ ಕಟ್ತೆ, ಏನೂ ಆಗಿಲ್ಲ, ವೇಸ್ಟ್ ಅಂತ ಅಂದ್ಬಿಡ್ತೀವಿ. ಯಾಕೆ ವೇಸ್ಟ್ ಅಂದರೆ ನೀವು ಒಬ್ಬರನ್ನೇ ನಂಬಲಿಲ್ಲ, ನೂರಾರು ದೇವತೆಗಳನ್ನ ನಂಬ್ಕೊಂಡ್ಬಂದ್ರಿ, ಅವ್ರಿಗೆ ಅಕ್ಕೆ ಇಲ್ಲ. ಯಾಕಂದ್ರೆ ಯಾರು ನಿಮ್ಮ ಕುಲದೇವರಲ್ಲ, ಅವ್ರು ಯಾರು ನಿಮ್ಮ ಕುಲದೇವಿ ಅಲ್ಲ. ಇದನ್ನ ಬಿಟ್ಟು ಬೇರೆ ಮಾಡಿದಾಗ ಏನಾಗುತ್ತೆ, ಎಲ್ಲ ಲಾಸ್ ಆಗ್ತದೆ. ಅದಕ್ಕೆ ಯಾವತ್ತೂ ಅರ್ಕೆ ಕಟ್ಟಬೇಕಾದ್ರೆ ನಾನು ಯಾವ ದೇವರ ಹತ್ರ ಹೋಗಿ ಅರ್ಕೆ ಕಟ್ತಾ ಇದ್ದೀನಿ, ಅದು ನಮ್ಮ ಕುಲದೇವನ ನೋಡಿ. ಕುಲದೇವ ಆದರೂ ಅಪ್ಪಿತಪ್ಪಿ ಏನೋ ನೀವು ತೀರಿಸಲಿಲ್ಲ ಅಂದ್ರು ಕ್ಷಮಿಸ್ತಾರೆ. ಆದ್ರೆ ಬೇರೆ ದೇವರ ಹತ್ರ ಅರ್ಕೆ ಎಲ್ಲ ಕಟ್ಬಿಟ್ಟು ಪ್ರಮಾಣ ಮಾಡಿಬಿಟ್ಟು ಹಿಂಗೆ ಕೊಡ್ತೀನಿ, ತುಲಾಭಾರ ಮಾಡಿಸ್ತೀನಿ, ನಿಮಗೆ ಭೂಮಿ ಕೊಡ್ತೀನಿ, ನಿಮಗೆ ಅಷ್ಟು ಕಿರೀಟ ಹಾಕಿಸ್ತೀನಿ, ನಿಮಗೆ ಅಂಥದ್ದು ಕಟ್ಸ್ಕೊಡ್ತಿದ್ದೆಲ್ಲ ಮಾತಾಡ್ಬಿಟ್ಟು ಬಿಟ್ಬಿಟ್ಟ ಅಂದ್ರೆ ಎಂತಿಂತ ವಿಚಿತ್ರ ನಡೀತದೆ ಅಂದರೆ ಮಾಟ ಮಂತ್ರ ಮಾಡಿಸ್ರೆ ಏನಾಗೋದು ಅದು ಹತ್ರಷ್ಟು ನಡೀತದೆ. ಅದರಿಂದ ಯಾರಿಗಾದ್ರೂ ಮೋಸ ಮಾಡಿ ದೇವ್ರ ಮುಂದೆ ಹೋಗಿ ಅರ್ಕೆ ಕಟ್ಟಿ ಮೋಸ ಮಾಡಬೇಡಿ. ಇದು ನನ್ನ 50 ವರ್ಷದ ಅನುಭವದ ಮಾತು. ಅದರಿಂದ ಅರ್ಕೆ ಕಟ್ಟಿದ ಮೇಲೆ ಮಾಡಿ. ಅಕಸ್ಮಾತ್ ಹೇಳಿ, ಅಪ್ಪ ಭಗವಂತ ಶ್ರೀನಿವಾಸ ನನಗೆ ಮದುವೆ ಮಾಡ್ಸಪ್ಪ, ಮದುವೆ ಆಗಿಲ್ಲ, ವಯಸ್ಸಾಯಿತು, ಪ್ರಾರ್ಥನೆ ಮಾಡಿ ನಿನ್ನ ಹೆಸರು ಹೇಳಿ ನಾನು ಬಡವ್ರಿಗೆ ಅನ್ನದಾನ ಮಾಡ್ತೀನಿ, ನಿನ್ನ ಹೆಸರು ಒಂದು ಯಾವ್ದೊಂದು ಸಾಮೂಹಿಕ ವಿವಾಹದಲ್ಲಿ ದಾನ ಮಾಡ್ತೀನಿ, ನಿನ್ನ ಹೆಸರು ಅನಾಥ ಮಕ್ಕಳಿಗೆ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡ್ತೀನಿ ಅಂತೇಳಿ ಪಟ್ಟಂತ ಆಶೀರ್ವಾದ ಆಗುತ್ತೆ. ಶ್ರೀನಿವಾಸಂಗೆ ಅರ್ಕೆ ಕಟ್ಟಾಯ್ತು, ಶ್ರೀನಿವಾಸ ಕಲ್ಯಾಣ ಮಾಡಿಸಿದ್ದಾಯ್ತು. ಅವ್ರು ಯಾರು ಹೇಳಿದ್ರು ಗಿರಿಜಾ ಕಲ್ಯಾಣ ಮಾಡಿಸಿದ್ದು, ಶ್ರೀನಿವಾಸಂಗೆ ಒಪ್ಕೊಂಡು ಮಾಡಿಸ್ಬಿಟ್ಟು ಗಿರಿಜಾ ಕಲ್ಯಾಣ ಮಾಡಿಸಿದ್ರು. ಅವ್ರು ಯಾರೋ ಹೇಳಿದ್ರು, ನಿಮ್ಗೆ ಕಾಳಸರ್ಪ ದೋಷ ಇದೆ ರೀ, ಸುಬ್ರಹ್ಮಣ್ಯ ವಲ್ಲಿ ದೇವಸೇನೆ ಕಲ್ಯಾಣೋತ್ಸವ ಮಾಡಿಸಿದ್ರು. ಅಲ್ಲಿಗೆ ಶ್ರೀನಿವಾಸಂದು ಆಯಿತು, ಶಿವಂದು ಆಯಿತು, ಈ ಕಡೆ ಸುಬ್ರಹ್ಮಣ್ಯ ವಲ್ಲಿ ದೇವಸೇನೆ ಕಲ್ಯಾಣೋತ್ಸವನೂ ಆದರೂ ಕೂಡ 38 ಆದರೂ ಮದುವೆ ಆಗಿಲ್ಲ. ಯಾಕೆಂದ್ರೆ ಎಲ್ಲ ದೇವರು ಯಾರೋ ಒಬ್ರು ನಂಬಬೇಕು ನಾವು. ಅರ್ಕೆಯಲ್ಲಿ ಇದೊಂದು ಸೈಡ್ ಎಫೆಕ್ಟ್ಸ್. ಅರ್ಕೆ ಕಟ್ಟಬಾರ್ದು, ಕಟ್ಟಿದ ಮೇಲೆ ಪರ್ಫೆಕ್ಟಾಗಿ ತೀರಿಸ್ಬೇಕು. ಯಾರ ಹತ್ರ ಕಟ್ಕೊಂಡು ಅಲ್ಲೇ ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀವು ಏನೋ ಮಾಡೋಕ್ಕೆ ಹೋದ್ರೆ ಡ್ರಾಮಾ ಥರ ನಡೀತಿದೆ ಬದುಕು. ದೊಡ್ಡ ದೊಡ್ಡ ನಾಟಕಗಳು ಆಡಿಸ್ತಾರೆ. ಅದರಿಂದ ಆಣೆ ಇಡೋದು, ಅರ್ಕೆ ಕಟ್ಟೋದು, ಪ್ರಮಾಣ ಮಾಡೋದು. ಅರ್ಕೆ ಕಟ್ತಾ ಇದ್ದೋದ್ರೆ ಪ್ರಮಾಣ ವಚನ ತಗೊಂಡಂಗೆ. ಆಣೆ ಇಡೋದು ನೀನೇ ಸಾಕ್ಷಿ ಅಂತ. ಅಪ್ಪ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾ ಕೊಡ್ತೀನಪ್ಪ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಇದು ನಿನ್ನ ಮೇಲೆ ಬಿಟ್ಬಿಡ್ತೀನಿ. ಅಲ್ಲರ್ಥ ವಿಟ್ನೆಸ್. ಆಣೆ ಅಂದರೆ ವಿಟ್ನೆಸ್, ಅರ್ಕೆ ಅಂದರೆ ಪ್ರಮಾಣ ವಚನ. ಇವೆರಡನ್ನೂ ಭಾಳ ಜಾಗರೂಕತೆಯಿಂದ ನಡೆಸಿದ್ದೆ ಆದರೆ ಸರಿ, ಇಲ್ಲಾಂದರೆ ಕಲಿಯುವುದ್ರಲ್ಲಿ ಭಾಳ ತೊಂದರೆ ಆಗುತ್ತೆ. ಅದರಿಂದ ಅರ್ಕೆ ಕಟ್ಟಕ್ಕೆ ಹೋಗ್ಬೇಡಿ. ಕಟ್ಟಿದ್ರೆ ಪ್ರಾಮಾಣಿಕವಾಗಿ ಯಾರ ಹತ್ರ ಕಟ್ಟಿದ್ರೆ ಅವ್ರಿಗೆ ತೀರಿಸಿ. ಮೊದಲು ಯಾರು ಗೊತ್ತಾ, ನಿಮ್ಮ ಕುಲದೇವರು ಬಿಟ್ಟು ಇನ್ಯಾರ ಹತ್ರಕ್ಕೂ ಹೋಗಬಾರ್ದು. ಅವರೇ ಫ್ಯಾಮಿಲಿ ಡಾಕ್ಟರ್ಸ್. ಅವ್ರು ಪ್ರಾರ್ಥನೆ ಮಾಡಿ. ಸ್ವಲ್ಪ ತಡ ಆಗ್ಬೋದು, ಶ್ರದ್ಧಾಭಕ್ತಿಯನ್ನು ಮಾಡಿ ನೋಡಿ. ಯಾಕೆಂದರೆ ಕುಲದೇವಿ ವಂಶೋದ್ಧಾರ ಮಾಡೋಳು.
ಕುಲದೇವ ನೀವೆಲ್ಲ ಬದುಕಿನ ಆಸೆ ಆಕಾಂಕ್ಷೆ ಈಡೇರಿಸಿ ಹೆಸರು ಉದ್ಧಾರ ಮಾಡಿ ನಿಮಗೆ ಪ್ರಖ್ಯಾತ ಮಾಡೋ ಕುಲದೇವ. ಇಂಥವ್ರು ಬಿಟ್ಟು ನೀವು ಬೇರೆ ಯಾರ್ಯಾರು ಬೇರೆ ಬೇರೆ ಕಡೆ ಹೋದಾಗ ನಿಮಗೆ ಯಶಸ್ವಿ ಆಗೋದಿಲ್ಲ. ಇದು ನಾನು ಕಂಡಂಥ ಅನುಭವದ ಮಾತು. ಇದು ಜಾತಕದಲ್ಲೇ ಗೊತ್ತಾಗ್ಬಿಡ್ತದೆ. ಅದರಿಂದ ಈ ಥರ ತಪ್ಪು ಮಾಡಿದರೆ ಬೇಗ ಅದಕ್ಕೆ ಪ್ರಾಶ್ಚಿತ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ ಬೇಕಿದ್ದರೆ ಮಾತ್ರ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.